ನಮಸ್ತೆ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ವೆರಿ ಇಂಪಾರ್ಟೆಂಟ್ ನೋಟ್ಸ್ ಇದು. ಹೈಸ್ಕೂಲಲ್ಲಿ ಇರ್ತಕ್ಕಂತಹ ಸಮಾಜ ವಿಜ್ಞಾನ ವಿಷಯದ ನೋಟ್ಸ್ಗಳು. ಸೊ ವೆರಿ ಇಂಪಾರ್ಟೆಂಟ್. ನಮ್ಮ ಚಾನಲ್ನ ಯಾರಾದರೂ ಮೊದಲನೇ ಬಾರಿಗೆ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಆಫ್ಟರ್ ದ್ಯಾಟ್ ವಾಚಿಂಗ್ ದಿಸ್ ವಿಡಿಯೋ, ಇಫ್ ಯು ಲೈಕ್ ದಿಸ್ ವಿಡಿಯೋ, ಶೇರ್ ದಿಸ್ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್. ಓಕೆ, ಆ್ಯಂಡ್ ಲೆಟ್ಸ್ ಬಿಗಿನ್. ಡೋಂಟ್ ಸ್ಕಿಪ್ ಎನಿವೇರ್ ಅಂಟಿಲ್ ದ ಎಂಡ್ ದಿಸ್ ವಿಡಿಯೋ. ಓಕೆ, ಸೊ ಇವತ್ತಿನ ಈ ವಿಡಿಯೋ TET ಇರ್ಬೋದು, HSTR ಇರ್ಬೋದು, GPT ಇರ್ಬೋದು, ಈವನ್ GPT 2 ಅಂಕದ ಪ್ರಶ್ನೆಗಳಿಗೂ ಕೂಡ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್. ಓಕೆ, ಸೊ ಲೆಟ್ಸ್ ಬಿಗಿನ್ ಆ್ಯಂಡ್ ಹಿಯರ್ ಲಿಸನ್ ಎವ್ರಿಬಡಿ. ಮಹಾತ್ಮ ಗಾಂಧೀಜಿ ಭಾರತದಲ್ಲಿ ಭಾಗವಹಿಸಿದ ಮೊದಲ ಚಳುವಳಿ ಅಂತಂದರೆ ಅದು ಚಂಪಾರಣ್ಯ ಸತ್ಯಾಗ್ರಹ 1917ರಲ್ಲಿ. ಹಾಗೆ ಎರಡನೆಯ ಚಳುವಳಿ ಅಂತಂದರೆ ಅವರು ಭಾಗವಹಿಸಿದ್ದು ಖೇಡಾ ಚಳುವಳಿ 1918ರಲ್ಲಿ. ಓಕೆ, ಈ ಚಳುವಳಿಗಳು ಎದಕ್ಕೆ ಸಂಬಂಧಪಟ್ಟಿದೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ವಿಷಯದಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವ್ರಿಗೂ ಒಪ್ಪಂದಗಳಾಗಿದೆ, ಅದು ಯಾವ ವಿಷಯಕ್ಕೆ ಮತ್ತು ಯಾವಾಗ ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಚಂಪಾರಣ್ಯ ಸತ್ಯಾಗ್ರಹ ನೋಡಿ, ಅವರು ಮೊದಲನೇ ಸತ್ಯಾಗ್ರಹ ಭಾಗವಹಿಸಿದ್ದು ಗಾಂಧೀಜಿಯವರು. ಓಕೆ, ಸೊ ಇದು ಗಾಂಧೀಜಿಯವರು ಭಾಗವಹಿಸಿದಂತಹ ಮೊದಲ ಚಳುವಳಿ ಆಗಿದ್ದು ಬಿಹಾರ್ ರಾಜ್ಯದಲ್ಲಿ 1917ರಲ್ಲಿ ಭಾಗವಹಿಸ್ತಾರೆ. ಈ ಚಳುವಳಿಯಲ್ಲಿ ಅವರು ಈ ಚಳುವಳಿ ರೈತರಿಗೆ ಸಂಬಂಧಪಟ್ಟಿದ್ದಾಗಿದ್ದು ಇಂಡಿಗೋ ಅಥವಾ ನೀಲಿ ಬೆಳೆಗೆ ಸಂಬಂಧಪಟ್ಟಿದೆ. ಈ ಚಳುವಳಿ ಏನಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇಂಡಿಗೋ ಅಥವಾ ನೀಲಿ ಬೆಳೆ. ದ್ಯಾಟ್ ಮೀನ್ಸ್ ನೀಲಿ ಬೆಳೆ ಅಥವಾ ಇಂಡಿಗೋ ಅಂತಂದರೆ ಬಟ್ಟೆಗಳಿಗೆ ಬಣ್ಣವನ್ನು ಹಾಕೋದಕ್ಕೆ ಬ್ರಿಟಿಷರು ಹೇಳಿರ್ತಾರೆ. ಭಾರತೀಯರಿಗೆ ಒಂದು ಬೆಳೆಯನ್ನು ಬೆಳೆಯೋದಕ್ಕೋಸ್ಕರ ಅವರು ಹೇಳಿರ್ತಾರೆ. ಅದು 20 ಎಕರೆ ಜಾಗದಲ್ಲಿ 3 ಎಕರೆ ಕಡ್ಡಾಯವಾಗಿ ಬೆಳಿಲೇಬೇಕು. ಓಕೆ, ಆ ಬೆಳೆಯನ್ನು. ಆದರೆ ಅದು ಕೂಡ ಬ್ರಿಟಿಷರು ಬೆಳೆದ್ರೂ ಕೂಡ ಕಡಿಮೆ ಬೆಲೆಗೆ ಕೊಂಡ್ಕೊಳ್ತಾ ಇದ್ರು. ಸಮ್ಟೈಮ್ಸ್ ಖರೀದಿನೇ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇದರಿಂದ ಭಾರತೀಯರಿಗೆ ತುಂಬ ಲಾಸ್ ಆಗೋಕ್ಕೆ ಶುರುವಾಯಿತು. ಸೊ ದ್ಯಾಟ್ ಪರ್ಪಸ್ ಅದನ್ನು ವಿರೋಧಿಸಿ ಈ ಸತ್ಯಾಗ್ರಹವನ್ನು ಅಥವಾ ಈ ಚಳುವಳಿಯನ್ನು ಅವರು ಪ್ರಾರಂಭ ಮಾಡ್ತಾರೆ. ಓಕೆ, ಚಂಪಾರಣ್ಯ ಸತ್ಯಾಗ್ರಹ. ಇದನ್ನು ಹೇಳಿಕೆ ಪ್ರತಿಪಾದನೆಗಳಲ್ಲೂ ಕೂಡ ಕೊಡ್ಬೋದು. ಹಾಗಾಗಿ ಅಥವಾ ಚಂಪಾರಣ್ಯ ಚಳುವಳಿ ಬಗ್ಗೆ ಬರೀರಿ ಅಂತ ಕೂಡ ಕೇಳ್ಬೋದು 2 ಮಾರ್ಕ್ಸಿಗೆ. ಸೊ ದ್ಯಾಟ್ ಪರ್ಪಸ್ ಇಂಪಾರ್ಟೆಂಟ್ ಆಗುತ್ತೆ ನೋಟ್ಸ್ಗಳು. ಸತ್ಯಾಗ್ರಹವನ್ನು ಪ್ರಾರಂಭಿಸ್ತಾರೆ ಆವಾಗಲೇ ಗಾಂಧೀಜಿಯವರು ಈ ಚಳುವಳಿ ಇದನ್ನು ವಿರೋಧಿಸಿ. ಓಕೆ, ಸೊ ಗಾಂಧೀಜಿಯವರ ನೇತೃತ್ವದಲ್ಲಿ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಅಂತಂದರೆ ರಾಜ್ಕುಮಾರ್ ಶುಕ್ಲಾ ಅವರು. ಓಕೆ, ಸೊ ಇದನ್ನು ನೋಡಿ ಮಹಾತ್ಮ ಗಾಂಧೀಜಿಯವರು ಈ ಚಳುವಳಿಗೆ ರಾಜ್ಕುಮಾರ್ ಶುಕ್ಲಾ ಅವ್ರನ್ನ ಕರೆತಂದಿದ್ದು ಗಾಂಧೀಜಿಯವರು ಕರ್ಕೊಂಡು ಬರ್ತಾರೆ ಈ ಚಳುವಳಿಗೆ. ಹಾಗೆ ಈ ಚಳುವಳಿಯಲ್ಲಿ ಭಾಗವಹಿಸಿದಂತಹ ಪ್ರಮುಖರು ಅಂತಂದರೆ ಯಾವ ಚಳುವಳಿ, ಅದೇ ಚಂಪಾರಣ್ಯ ಸತ್ಯಾಗ್ರಹ. ಓಕೆ, ಸೊ ಅದರಲ್ಲಿ ಭಾಗವಹಿಸಿದಂಥ ಮತ್ತೆ ಪ್ರಮುಖರು ಅಂತಂದರೆ ಬಾಬಾ ರಾಜೇಂದ್ರ ಪ್ರಸಾದ್, ಮಹಾದೇವ್ ದೇಸಾಯಿ ಅವರೆಲ್ಲ ಭಾಗವಹಿಸಿರ್ತಾರೆ. ಓಕೆ, ಈ ನೀಲಿ ಬೆಳೆಗೆ ಸಂಬಂಧಿಸಿದ ಗ್ರಂಥ ಕೂಡ ಒಂದಿದೆ, ಅದಕ್ಕೆ ನೀಲಿ ದರ್ಪಣ ಅಂತ ಕರೀತಾರೆ. ಅದನ್ನು ಬರೆದಂಥವ್ರು ಅಂತಂದರೆ ದೀನಬಂಧು. ಓಕೆ, ದೀನಬಂಧು. ಓಕೆ, ಸೊ ನೋಡಿ ದೀನಬಂಧು ಅಂತ ಯಾರಿಗೆ ಕರೀತಾರೆ ಅಥವಾ ಹೌದು ಕೆಲವೊಂದಿಷ್ಟು ಹೆಸರುಗಳಿದೆ. ದೇಶಬಂಧು ಅಂತ ಯಾರಿಗೆ ಕರೀತಾರೆ, CR ದಾಸ್ ಅವ್ರಿಗೆ ಕರೀತಾರೆ. ದ್ಯಾಟ್ ಮೀನ್ಸ್ ಚಿತ್ತರಂಜನ್ ದಾಸ್ ಅವ್ರಿಗೆ. ಓಕೆ, ಸೊ ಇವುಗಳು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಚೌರಾಚೌರಿ ಘಟನೆ ನಡೆದಂತಹ ವರ್ಷ 1922ರಲ್ಲಿ. ಈ ಘಟನೆಯಿಂದ ಗಾಂಧೀಜಿಯವರು ಫೆಬ್ರವರಿ 12, 1922ರಂದು ಬಾರ್ಡೋಲಿಯಲ್ಲಿ ಘೋಷಣೆ ಹೊರಡಿಸ್ತಾರೆ. ಅದರ ಮೂಲಕ ಅವರು ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ತಗೊಳ್ತಾರೆ ಗಾಂಧೀಜಿಯವರು. ಓಕೆ, ಆಮೇಲೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿದ್ದು 1919 ಏಪ್ರಿಲ್ 13ರಂದು. ಅದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಸಾಕಷ್ಟು ನೋಡಿರ್ತೀರ, ನೀವು ಕ್ಲಾಸಸ್ಗಳನ್ನ ನೋಟ್ಸ್ಗಳು ಪ್ರಿಪೇರ್ ಆಗಿರ್ತೀರ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲೂ ನಾನು ಮಾಡಿದ್ದೀನಿ. ಓಕೆ, ಇಲ್ಲಿ ಸಿಂಪಲ್ಲಾಗಿ ಅದರದ್ದು ನಡೆದಿದ್ದ ವರ್ಷ ಮಾತ್ರ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ಓಕೆ, ಸೊ
ಇನ್ನು ಸ್ವರಾಜ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಗಾಂಧೀಜಿಯವರು 1923 ಜನವರಿ 1ರಂದು. ಚಿತ್ತರಂಜನ್ ದಾಸ್ ಅವರು ಇದರ ಸ್ಥಾಪಕ. ಗಾಂಧೀಜಿಯವರಲ್ಲ, ಸಾರಿ ಫಾರ್ ದ್ಯಾಟ್, ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಹಿಯರ್. ಸ್ವರಾಜ್ ಪಕ್ಷ ಸ್ಥಾಪನೆಯಾಗಿದ್ದು 1923 ಜನವರಿ 1. ಚಿತ್ತರಂಜನ್ ದಾಸ್ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇವ್ರನ್ನ ದೇಶಬಂಧು ಅಂತ ಕರೀತಾರೆ. ಜಸ್ಟ್ ಫ್ಯೂ ಮಿನಿಟ್ಸ್ ಎಗೋ ಐ ಟೋಲ್ಡ್ ದ್ಯಾಟ್. ಓಕೆ, isn't it? Yes. And listen. ಇವರು ಈ ಪಕ್ಷದ ಮೊದಲ ಅಧ್ಯಕ್ಷರಾಗಿದ್ದು 1925ರಲ್ಲಿ ಇವರು ಮರಣವನ್ನು ಹೊಂದುತ್ತಾರೆ. ಆವಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಇದು ವಿಲೀನ ಆಗ್ತದೆ. ಸೊ ಇದ್ರ ಮಧ್ಯಸ್ಥಿಕೆಯನ್ನು ವಹಿಸಿದವರು ಆವಾಗ ಸರೋಜಿನಿ ನಾಯ್ಡು ಅವರು ಮಧ್ಯಸ್ಥಿಕೆಯನ್ನು ವಹಿಸಿರ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿಯವರು 1906ರಲ್ಲಿ ಕಲ್ಕತ್ತಾದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ ಅನ್ನುವಂತಹ ಪದವನ್ನು ಮೊದಲ ಬಾರಿಗೆ ಬಳಸ್ತಾರೆ. ಫಾರ್ ದ ಫಸ್ಟ್ ಟೈಮ್ ಆ ಪದವನ್ನು ಅವರು ಬಳಸ್ತಾರೆ. ಓಕೆ, ಸ್ವಾಮಿ ದಯಾನಂದ ಸರಸ್ವತಿ ಅವರು. ಈ ಅಧಿವೇಶನದ ಅಧ್ಯಕ್ಷತೆಯನ್ನು ದಾದಾಬಾಯಿ ನವರೋಜಿ ಅವರು ವಹಿಸಿರ್ತಾರೆ. ಯಾವುದು? ಕಲ್ಕತ್ತಾದಲ್ಲಿ 1906ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಿರ್ತದೆ. ಬೆಳಗಾವಿನಲ್ಲಿ 1924ರಲ್ಲಿ ನಡೆದಿತ್ತು. ಇದ್ರ ಮೇಲೂ ಕ್ವಶನ್ಸ್ಗಳು ಆಗಿದೆ. ಓಕೆ, ಸಿ ಆರ್ ದಾಸ್ ಅವ್ರಿಗೆ ದೇಶಬಂಧು ಅಂತ ಕರೀತಾರೆ. ಸಿ ಆರ್ ದಾಸ್ ಮೀನ್ಸ್ ಚಿತ್ತರಂಜನ್ ದಾಸ್. ಓಕೆ, ಅದು ಅವ್ರದ್ದು ಶಾರ್ಟ್ ಫಾರ್ಮ್, ಸಿ ಆರ್ ದಾಸ್ ಅಂತ. ಓಕೆ, ಇನ್ನು 100 ವರ್ಷಗಳನ್ನು ದಾಟದಂತಹ ಗಾಂಧೀಜಿಯವರು ಪ್ರಾರಂಭಿಸಿದಂತಹ ಪತ್ರಿಕೆ ಅಂತಂದರೆ ಅದು ಇಂಡಿಯನ್ ಒಪಿನಿಯನ್ ಪತ್ರಿಕೆ. ಇದನ್ನು ಗಾಂಧೀಜಿಯವರು ಆಫ್ರಿಕಾದಲ್ಲಿದ್ದಾಗ ಪ್ರಾರಂಭ ಮಾಡ್ತಾರೆ. ಓಕೆ, ಆಮೇಲೆ ಅವರು ಭಾರತದಲ್ಲಿ ಯಂಗ್ ಇಂಡಿಯಾ, ನವಜೀವನ, ಹರಿಜನ ಅನ್ನುವಂತಹ 3 ಪತ್ರಿಕೆಗಳನ್ನು ಭಾರತದಲ್ಲಿ ಪ್ರಾರಂಭ ಮಾಡ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿ 1903ರಲ್ಲಿ ಇಂಡಿಯನ್ ಒಪಿನಿಯನ್ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ ಗಾಂಧೀಜಿಯವರು. ಓಕೆ, ಸೊ ಇನ್ನು ಕೆಲವು ಇಂಪಾರ್ಟೆಂಟ್ ಕೃತಿಗಳಿದ್ದಾವೆ. ಅದೇ ಗೀತಾ ರಹಸ್ಯ, ಇವೆಲ್ಲ ಯಾವ ಕೃತಿಗಳು, ಯಾವ ಲೇಖಕರು ಬರೆದಿರೋದು, ಆಮೇಲೆ ಆತ್ಮಕಥನ, ಆತ್ಮಚರಿತ್ರೆಗಳು, ಅಂದರೆ ಭಾರತದ ಇತಿಹಾಸಕ್ಕೆ ಮಹೋನ್ನತ ತಿರುವನ್ನು ಕೊಟ್ಟಂತಹದ್ದು ಗ್ರಂಥಗಳು ಸಾಕಷ್ಟಿದೆ. ಹಾಗಾಗಿ ಆ ಗ್ರಂಥಗಳ ರಚನೆಕಾರರು, ಗ್ರಂಥಗಳು, ಅವುಗಳ ಬಗ್ಗೆ ಅಥವಾ ಯಾವ ಗ್ರಂಥ ಏನನ್ನು ಹೇಳುತ್ತದೆ ಅದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಸ್ವಲ್ಪ ಅದಷ್ಟು ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಭಾರತದ ಜಲ ಸಂಪನ್ಮೂಲಗಳು. ಇದು 10th ಸ್ಟ್ಯಾಂಡರ್ಡದ್ದು. ಓಕೆ, ಸಿಲೆಬಸ್ಸು ಪಾಠ ಇದೆ, ತುಂಬ ಸುಲಭವಾಗಿದೆ. ಓಕೆ, ಆರಾಮಾಗಿ ನೋಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಪಾಠಗಳನ್ನ ಪ್ರತಿದಿನ ಓದೋದ್ರಿಂದ ಖಂಡಿತ ನಿಮಗೆ ವಿಡಿಯೋ ನಿಮಗೆ ರಿಪೀಟೆಡ್ ಆಗಿ ಹೆಲ್ಪ್ ಆಗುತ್ತೆ. ಬಟ್ ನೇರವಾಗಿ ನಿಮಗೆ ಹೆಲ್ಪ್ ಆಗೋದು ಅಂತಂದರೆ ಪುಸ್ತಕಗಳನ್ನು ಓದೋದು. ಓಕೆ, ನೆಕ್ಸ್ಟ್ ನೋಡಿ, ಭಾರತದ ಜಲ ಸಂಪನ್ಮೂಲಗಳು. ನೋಡಿ, ನೀರಾವರಿ ಯೋಜನೆ ಅಂತಂದರೆ ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ, ಬಾವಿ ಮತ್ತು ಕೆರೆಗಳಿಂದ ನೀರನ್ನು ಏನು ಸರಬರಾಜು ಮಾಡ್ತಾರಲ್ಲ, ಸೊ ಅದನ್ನು ನಾವು ನೀರಾವರಿ ಅಂತ ಕರಿತೀವಿ. ಇನ್ನು ಪ್ರಪಂಚದಲ್ಲೇ ಅತಿ ಹೆಚ್ಚು ನೀರಾವರಿ ಕ್ಷೇತ್ರವನ್ನು ಹೊಂದಿರೋದು ದೇಶ ಅಂತಂದರೆ ಅದು ಭಾರತ. ಓಕೆ, ಭಾರತದಲ್ಲಿ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಿನ ಸೌಲಭ್ಯ ಒದಗಿಸೋ ವಿಧಾನ ಯಾವುದರಿಂದ ಅಂತಂದರೆ ಅದು ಬಾವಿ ನೀರಾವರಿ ಪದ್ಧತಿಯಿಂದ ಜಾಸ್ತಿ ನೀರನ್ನು ಒದಗಿಸಲಾಗ್ತದೆ ಭೂಮಿಗೆ. ಓಕೆ, ಇನ್ನು ಬಾವಿ ನಂತರ ಅಂತ ಇರೋದು ಅಂತಂದರೆ ಕಾಲುವೆ ನೀರಾವರಿ ಪದ್ಧತಿ ಬಹುಮುಖ್ಯವಾಗಿ ಇರತಕ್ಕಂತಹ 2ನೇ ನೀರಾವರಿ ಪದ್ಧತಿ ಭಾರತದಲ್ಲಿ. ಪುರಾತನ ಕಾಲದಿಂದ ಭಾರತದಲ್ಲಿ ರೂಢಿ ಇರತಕ್ಕಂತಹ ನೀರಾವರಿ ಪದ್ಧತಿ ಅಂದರೆ ಅದು ಕೆರೆ ನೀರಾವರಿ ಪದ್ಧತಿ. ಓಕೆ, ಕೆರೆ ನೀರಾವರಿ, ಬೋರ್ವೆಲ್ಗಳೆಲ್ಲ ಇತ್ತೀಚೆಗೆ ಹೆಚ್ಚಾಗಿ ಬಂದಿರತಕ್ಕಂಥದ್ದು. ಮೊದಲಿಂದ ಇರೋದು ಕೆರೆ ನೀರಾವರಿ, ಬಾವಿ ನೀರಾವರಿ ಪದ್ಧತಿಗಳೇ ಅಲ್ವಾ. ಆಮೇಲೆ ನೋಡಿ, ಸ್ವತಂತ್ರ ಭಾರತದ ಮೊದಲನೇ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತಂದರೆ ಅದು ದಾಮೋದರ್ ನದಿ ಕಣಿವೆ ಯೋಜನೆ. ಈ ಯೋಜನೆ ಯಾವುದು? ದಾಮೋದರ್ ನದಿ ಕಣಿವೆ ಯೋಜನೆ ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ನಡುವೆ ಆ 2 ರಾಜ್ಯಗಳ ಜೊತೆಗೂಡಿ ಈ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ದಾಮೋದರ್ ನದಿ ಕಣಿವೆ ಯೋಜನೆ. ಈ ನದಿಗಳು, ಕಣಿವೆ ಯೋಜನೆಗಳು ಯಾವ ನದಿಗೆ ಕಟ್ಟಲಾಗಿದೆ, ಆಣೆಕಟ್ಟುಗಳು ವೆರಿ ಇಂಪಾರ್ಟೆಂಟ್. ಹೊಂದಿಸಿ ಬರೆಯಿರಿಯಲ್ಲಿ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಈ ಒಂದು ಕಡೆ ನದಿಗಳು, ಒಂದು ಕಡೆ ಯೋಜನೆಗಳನ್ನ ಕೊಡ್ಬೋದು. ಅಥವಾ ಯಾವ ಅಣೆಕಟ್ಟು ಯಾವ ಪ್ರದೇಶದಲ್ಲಿದೆ ಅಂತ ಕೂಡ ಕೇಳ್ಬೋದು. ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ, ಮತ್ತು ನದಿಗಳು, ಅವುಗಳ ಉಪನದಿಗಳು, ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯೋ ನದಿಗಳು, ಪೂರ್ವಾಭಿಮುಖವಾಗಿ ಹರಿತಕ್ಕಂತಹ ನದಿಗಳು,
ಉದ್ವಾದ್ ನದಿ, ಅಗಲ್ವಾದ ನದಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದಾಮೋದರ ಕಣಿವೆ ಯೋಜನೆ ಅಣೆಕಟ್ಟುಗಳಂತಂದರೆ ತಿಲ್ಲಯ್ಯ, ಕೊನಾರ ಮತ್ತು ಪಂಚೆಟ್ ಹಿಲ್ಸ್ಗಳು, ಅದೇ 4. ಓಕೆನಾ. ಇನ್ನು ದಾಮೋದರ ಕಣಿವೆ ಯೋಜನೆಯಿಂದ ನಿರ್ಮಿಸಲಾದಂತಹ ಶಾಖೋತ್ಪನ್ನ ವಿದ್ಯುತ್ ಅಂತಂದರೆ ಬೊಕಾರೋ, ಚಂದ್ರಪುರ ಹಾಗೂ ದುರ್ಗಾಪುರ ಅಂತ. ಓಕೆ, ಸೊ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ದಾಮೋದರ್ ನದಿ. ಭಾರತದಲ್ಲಿ ಅತ್ಯಂತ ಎತ್ತರವಾದಂತಹ ಮತ್ತು ಪ್ರಮುಖವಾದಂತಹ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತಂದರೆ ಅದು ಭಾಕ್ರಾ ನಂಗಲ್ ಯೋಜನೆ. ಈ ಯೋಜನೆಯನ್ನು ಪಂಜಾಬ್, ಹರಿಯಾಣ, ರಾಜಸ್ಥಾನ್ ರಾಜ್ಯಗಳ ಸಂಯುಕ್ತ ಯೋಜನೆ ಆಗಿದೆ. ಇನ್ನು ಹಿಮಾಚಲ ಪ್ರದೇಶದ ಭಾಕ್ರಾ ಮತ್ತು ನಂಗಲ್ ಎಂಬ ಪ್ರದೇಶಗಳಲ್ಲಿ ಸಟ್ಲೆಜ್ ನದಿಗೆ ಈ ಯೋಜನೆಯನ್ನು ನಿರ್ಮಿಸಲಾಗಿದೆ. ಓಕೆ, ಈ ಕೇಳ್ಬೋದು ಯಾವ ಸಟ್ಲೆಜ್ ನದಿಗೆ ನಿರ್ಮಿಸಲಾದ ಯೋಜನೆ, ಅದೇ ಯಾವ ಒಂದು ಕಡೆ ನದಿಗಳು ಕೊಟ್ಟು ಒಂದು ಕಡೆ ನಿರ್ಮಿಸಲಾದಂತಹ ಯೋಜನೆಗಳನ್ನು ಕೂಡ ಕೊಡ್ತಿರ್ತಾರೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್, ಕೇಳಿದ್ದಾರೆ ಈಗಾಗಲೇ ಎಕ್ಸಾಮಲ್ಲಿ ಸಾಕಷ್ಟು ಸಲ ಆಗಿದೆ. ಭಾಕ್ರಾ ಅಣೆಕಟ್ಟಿನಿಂದ ನಿರ್ಮಿಸಲಾಗಿರುವ ಜಲಾಶಯವನ್ನು ಗೋವಿಂದ ಸಾಗರ ಅಂತ ಕರೀತಾರೆ. ಎರಡೂ ಒಂದೇ, ಗೋವಿಂದ ಸಾಗರ, ಭಾಕ್ರಾ ನಂಗಲ್, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ಓಕೆ, ಮತ್ತು ಈ ಅಣೆಕಟ್ಟು ಭಾರತದ 2ನೇ ಅತಿ ಎತ್ತರವಾದಂತಹ ಅಣೆಕಟ್ಟು. ನೋಡಿ, ಉದ್ದವಾದಂಥದ್ದಲ್ಲ, ಎತ್ತರವಾದ ಅಣೆಕಟ್ಟು. ಉದ್ದವಾದ ಅಣೆಕಟ್ಟು, ಎತ್ತರವಾದ ಅಣೆಕಟ್ಟು, ಇಲ್ಲೇ ಕನ್ಫ್ಯೂಸ್ ಆಗ್ತಿರುತ್ತೆ ಸಮ್ಟೈಮ್ಸ್. ಅದಕ್ಕೆ ಕ್ವಶನ್ ಓದೋವಾಗ ಸ್ವಲ್ಪ ನಾವು ಭಾಳ ಗಡಿಬಿಡಿ ಮಾಡೋ ಹಾಗಿಲ್ಲ. ಓಕೆನಾ, ನಿಧಾನಕ್ಕೆ ಚೆಂದಾಗಿ, ಅಂದರೆ ಅಷ್ಟು ನಿಧಾನ ಅಲ್ಲ, ಕೇರ್ಫುಲ್ಲಾಗಿ. ನೀವು ಸ್ಪೀಡಾಗಿ ಓದಿದ್ರು, ಕೇರ್ಫುಲ್ಲಾಗಿ ಓದಿದ್ರು ಕ್ವಶನ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಓಕೆ, ಇನ್ನು ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟು ತೆಹರಿ ಅಣೆಕಟ್ಟು. ಇದು ಉತ್ತರಾಂಚಲ ಪ್ರದೇಶದಲ್ಲಿ ಇದೆ. ಇನ್ನು ಯಾವ ನದಿಗಿದೆ ಅಲ್ವಾ, ಅದು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಜಂಟಿ ಯೋಜನೆ ಅಂತಂದರೆ ಅದು ಕೋಶಿ ಯೋಜನೆ. ನೋಡಿ, ಈ ಕೋಶಿ ಯೋಜನೆ ಇರ್ಬೋದು, ದಾಮೋದರ್ ಕಣಿವೆ ಯೋಜನೆ ಇರ್ಬೋದು, ಇವೆಲ್ಲ ನದಿಗಳಿದಾವಲ್ಲ, ಕೋಶಿ ನದಿ, ದಾಮೋದರ್ ನದಿ, ಈ ಪಂಜಾಬೂ ಇದೆ ಅಲ್ವಾ, ಪಂಜಾಬದ ಕಣ್ಣೀರಿನ ನದಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಕರೀತಾರೆ ಏಕಂತ. ಇನ್ನು ಪಂಜಾಬ್ ಅಂತ ಬಂದಾಗ ನೋಡಿ, ಪಂಚ ನದಿಗಳ ನಾಡು ಅಂತ ಕೂಡ ಕರೀತಾರೆ ಪಂಜಾಬನ್ನು. ಮುಖ್ಯವಾಗಿ ಕೋಶಿ ಯೋಜನೆಯನ್ನು ಮಾಡಿದ್ದು ಪ್ರವಾಹ ನಿಯಂತ್ರಣಕ್ಕೋಸ್ಕರ. ಓಕೆ, ಯಾಕಂದರೆ ಅದೇ ಕಣ್ಣೀರಿನ ನದಿ ಅಂತ ಹೇಳಿದ್ದು ಅದೇ ಕಾರಣಕ್ಕೆ. ಪ್ರವಾಹ ಬಂದಾಗಲೆಲ್ಲ ಸಾಕಷ್ಟು ಹಾನಿ ನಷ್ಟ ಆಗ್ತಾಯಿತ್ತು. ಸೊ ದ್ಯಾಟ್ ಪರ್ಪಸ್, ಹಾಗಾಗಿ ಅದರ ನಿಯಂತ್ರಣಕ್ಕೋಸ್ಕರ ಆ ಯೋಜನೆಯನ್ನು ತಂದಿರುವಂಥದ್ದು. ಬಿಹಾರಿನ ಕಣ್ಣೀರಿನ ನದಿ ಅಂತ ಕರೀತಾರೆ ಕೋಶಿ ನದಿಗೆ. ಕೃಷಿ ಯೋಜನೆ ಭಾರತ ಮತ್ತು ಕೃಷಿ ಅಲ್ಲ, ಈ ಕೋಶಿ ನದಿ ಯೋಜನೆ ಏನಿದೆಯಲ್ಲ, ಈ ಕೋಶಿ ನದಿ ಯೋಜನೆ ಭಾರತ ಮತ್ತು ನೇಪಾಳ ರಾಜ್ಯಗಳ ಜಂಟಿ ಯೋಜನೆ ಆಗಿದ್ದು, ಭಾರತ ಮತ್ತು ನೇಪಾಳ ಗಡಿಗಳಲ್ಲಿ ಇರತಕ್ಕಂತಹ ಹನುಮಾನ್ ಅನ್ನುವಂತಹ ನಗರದಲ್ಲಿ ಕೋಶಿ ನದಿಗೆ ನಿರ್ಮಿಸಲಾಗಿದೆ. ಹಾಗಾಗಿ ಇದನ್ನು ಕೋಶಿ ನದಿ ಯೋಜನೆ ಅಂತ ಕರೀತಾರೆ. ಇದರಿಂದ ಉತ್ಪಾದನೆ ಆಗುವಂತಹ ವಿದ್ಯುತ್ ಏನಿದೆಯಲ್ಲ, ಅದನ್ನು 50% ಅದರಲ್ಲಿ ನೇಪಾಳಕ್ಕೆ ಒದಗಿಸಲಾಗ್ತದೆ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಇನ್ನು ಒರಿಸ್ಸಾದ ಮಹಾನದಿಗೆ ನಿರ್ಮಿಸಲಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು. ಇದು ಒರಿಸ್ಸಾದ ಕಣ್ಣೀರಿನ ನದಿ. ಯಾವುದು? ಮಹಾನದಿ. ಒರಿಸ್ಸಾದ ಕಣ್ಣೀರಿನ ನದಿ ಮಹಾನದಿ. ಓಕೆ, ಇನ್ನು ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು ಅಂತಂದರೆ ಅದು ಹಿರಾಕುಡ್ ಅಣೆಕಟ್ಟು. ಇದರಿಂದ ಬಿಹಾರ್, ಒರಿಸ್ಸಾ, ಛತ್ತೀಸ್ಗಢ ರಾಜ್ಯಗಳಿಗೆ ನೀರಾವರಿ ಹಾಗೂ ಜಲವಿದ್ಯುತ್ ಶಕ್ತಿಯನ್ನು ಒದಗಿಸಲಾಗ್ತದೆ ಈ ಯೋಜನೆಯಿಂದ. ಯಾವುದು? ಹಿರಾಕುಡ್ ಅಣೆಕಟ್ಟಿನಿಂದ, ಯೋಜನೆಯಿಂದ. ಓಕೆನಾ. ಸೊ ಪಂಚಸಾಗರ ಅಂತ ಕರೆಯುವಂತಹ ಯೋಜನೆ ಅಂತಂದರೆ ಅದು ತುಂಗಭದ್ರಾ ಯೋಜನೆ. ಪಂಚಸಾಗರ ಯೋಜನೆ ಅಂದರೆ ತುಂಗಭದ್ರಾ ಯೋಜನೆ, ಬೋತ್ ಆರ್ ಸೇಮ್. ಓಕೆ, ಈ ಯೋಜನೆಯ ಮುಖ್ಯ ಉದ್ದೇಶ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋದು. ಹೀಗೂ ಕೇಳ್ಬೋದು, ಒಂದು ಕಡೆ ಯೋಜನೆಗಳನ್ನ ಕೊಟ್ಟು ಒಂದು ಕಡೆ ಅವುಗಳ ಉದ್ದೇಶವನ್ನು ಕೂಡ ಕೊಡ್ಬೋದು, ಕನ್ಫ್ಯೂಸ್ ಮಾಡಲಿಕ್ಕೆ ಅಲ್ವಾ. ಜಾಸ್ತಿ ಕ್ವಶನ್ಸ್ಗಳನ್ನ ಕನ್ಫ್ಯೂಸ್ ಆಗೋ ಹಾಗೆ ತೆಗೆಯೋ ಪ್ರಯತ್ನವೂ ಇರ್ತದೆ ಅಲ್ವಾ. ಯಾಕಂದರೆ ಅವರು ಬಹಳ ಫಿಲ್ಟ್ರ್ ಮಾಡಬೇಕಿರುತ್ತೆ. ಇವಾಗ ಒಬ್ರಿಗಿನ ಒಬ್ರು ಚೆನ್ನಾಗಿ ಸ್ಟಡಿ ಮಾಡಿದವ್ರು ಇರ್ತಾರೆ, ಹಾಗಾಗಿ ಫಿಲ್ಟ್ರ್ ಮಾಡಬೇಕಿರುತ್ತೆ ಬಹಳ. ಹಾಗಾಗಿ ಅವರು ಏನು ಮಾಡ್ತಾರೆ, ಸೊ ಹೀಗೂ ಕೇಳ್ಬೋದು, ಯೋಜನೆಗಳು ಕೊಟ್ಟು ನದಿಗಳನ್ನು ಕೂಡ ಕೊಡ್ಬೋದು, ಅದರ ಉದ್ದೇಶಗಳನ್ನು ಕೂಡ ಕೊಡ್ಬೋದು. ವೆರಿ ಇಂಪಾರ್ಟೆಂಟ್. ಓಕೆ,
ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನೋಡ್ತಾ ಇರಿ. ಅಲ್ಲಿವರೆಗೂ ಕೀಪ್ ಸ್ಟಡಿ ರೆಗ್ಯುಲರ್ಲಿ. ಓಕೆ, thank you so much once again for watching this video and visiting our channel. Thank you. See you in the next video. Thank you.